ಫ್ರೆಂಡ್ಸ್, ವೆಲ್ಕಮ್ ಟು ನೈನಾ ಶುಭಾ ಡೈರೀಸ್. ಈ ವಿಡಿಯೋ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಆಮೇಲೆ ಸೊಪ್ಪು ಎಲ್ಲಿ ಸಿಗುತ್ತೆ, ನಾವೆಲ್ಲಿ ತೊಗೊಳ್ತೀವಿ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡ್ದಲೇ ಪ್ಲೀಸ್ ನೋಡಿ. ನೀವಿವಾಗ ನೋಡ್ತಾ ಇರ್ಬೋದು ರೋಡ್ ಸೈಡಲ್ಲೆಲ್ಲ ಈ ಥರ ತರಕಾರಿ ಇಟ್ಕೊಂಡಿದ್ದಾರೆ ಅಂತ. ಆದರೆ ನಾವು ಸ್ಟಾರ್ಟಿಂಗಲ್ಲಿ ಹಂಗೆ ಅಂದ್ಕೊಂಡಿದ್ವಿ, ಏನು ಈ ಥರ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿದ್ದಾರಲ್ಲ, ಇದು ಫ್ರೆಶ್ ಆಗಿರುತ್ತೋ ಇರಲ್ವೋ, ತೊಗೋಬೇಕೋ ತೊಗೋಬಾರ್ದೋ, ಇದೇ ಥರನೇ ಇತ್ತು. ಬಟ್ ನಾವು ಇಲ್ಲಿಗೆ ಬರ್ತಾಯಿದ್ದು ಫಸ್ಟು ಹೂವು ತೊಗೊಳಕ್ಕೋಸ್ಕರ. ಅದಕ್ಕೆ ತರಕಾರಿನೂ ಟ್ರೈ ಮಾಡೋಣ, ಈ ಥರ ಗುಡ್ಡೆ ಎಲ್ಲ ಇಟ್ಕೊಂಡಿದ್ರು. ಅದಕ್ಕೇನೆ ಒಂದು ಸಲ ತೊಗೊಂಡಾದಮೇಲೆ ನಮಗೆ ಇಷ್ಟ ಆಯಿತು, ಚೆನ್ನಾಗಿ ಫ್ರೆಶ್ಶಾಗೂ ಇತ್ತು. ಸೊ ನಾವಿವಾಗ ಏನಿಲ್ಲ ಅಂದರೂ ರೆಗ್ಯುಲರಾಗಿ ವಾರದಲ್ಲಿ ಒಂದು 2-3 ಸಲ ಅಂತೂ ಇಲ್ಲಿರ್ತೀವಿ. ನೀವಿವಾಗ ನೋಡ್ತಿರ್ಬೋದು, ನಾವಂತೂ ರೆಗ್ಯುಲರಾಗಿ ಈ ಅಂಕಲ್ ಹತ್ರನೇ ಸೊಪ್ಪು ತೊಗೊಳ್ಳೋದು. ಯಾಕೆಂದರೆ ಆ ಸೊಪ್ಪು ನೀವು ನೋಡಿ, ಈ ಗದ್ದೆಗಳ ಸೈಡಲ್ಲೆಲ್ಲ ಬೆಳೀತಾರೆ ಗೊತ್ತಾ, ಫ್ರೆಶ್ ಆಗಿದ್ದು ಅವರೇ ಬೆಳೆಯೋದಂತೆ. ನೆಲಮಂಗ್ಲನೋ ಮಾಗಡಿನೋ ಹೇಳಿದ್ರು, ಅಲ್ಲಿಂದ ಅಂತೆ ತೊಗೊಂಬರೋದು ಇವರು ಸೊಪ್ಪನ್ನ. ಇವರೇ ಫ್ರೆಶ್ ಆಗಿ ಇವರೇ ಬೆಳೆದಿರೋದು. ನಮಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ಕಟ್ ಇಟ್ಟಿರ್ತಾರಲ್ಲ ಅಲ್ಲಿ ತೊಗೊಳ್ತಿದ್ದೋ ನಾವು ಸೊಪ್ಪು. ಇಲ್ಲಿ ಇವರು ಇಟ್ಕೊಂಡಿದ್ರು, ಅಂದರೆ ಈಗ ರೀಸೆಂಟಾಗಿ ಈಗ ಒಂದು 2-3 ವೀಕ್ಸಿಂದ ಬರ್ತಾಯಿದ್ದಾರೆ ಇವರು. ಇಟ್ಕೊಂಡಿದ್ರು, ಒಂದ್ಸತಿ ಟ್ರೈ ಮಾಡೋಣ ಅಂತ ನಾವು ತೊಗೊಂಡ್ವಿ. ಇವಾಗ ಅಲ್ಲಿ ಒಂದು ಕವರಲ್ಲಿ ಏನು ಕೊಟ್ಟಿದ್ರು ಗೊತ್ತಾ, ಅದು 20 ರುಪೀಸಿಗೆ. ಒಂದು ಕವರಲ್ಲಿ ಏನು ಕೊಡ್ತಾರೋ ಅದು 20 ರುಪೀಸ್ಗೆ. 10 ರೂಪಾಯಿಗೂ ಕೊಡ್ತಾರೆ. ಬಟ್ ನಾವು 20 ರೂಪಾಯಿಗೆ ತೊಗೊಳ್ತೀವಿ, 2 ಟೈಮ್ ಆಗುತ್ತೆ ಅಂತ. ತುಂಬ ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಫ್ರೆಶ್ಶಾಗಿ, ತಿನ್ನೋಕ್ಕೂ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಸೊಪ್ಪು. ನಮಗಂತೂ ತುಂಬ ಇಷ್ಟ. ನೀವು ಯಾರು ಸುಂಕದಕಟ್ಟೆಗೆ ಇಲ್ಲಿ ತರಕಾರಿ ತೊಗೊಳಕ್ಕೆ ಬಂದರೆ ಇವ್ರನ್ನ ನೋಡಿಕೊಂಡು ಇಲ್ಲೇ ತೊಗೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾವು ಹೊರಟ್ವಿ ಸೊಪ್ಪು ತೊಗೊಂಡು. ಇವಾಗ ಮತ್ತೆ ಸೊಪ್ಪು ತೊಗೊಂಡಾದ್ಮೇಲೆ ಯಾಕೆ ಸ್ಟಾಪ್ ಆದ್ವಿ, ಮತ್ತೆ ಯಾಕೆ ವಾಪಸ್ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿಬಿಟ್ಟು, ನೀವು ರೆಗ್ಯುಲರಾಗಿ ಸೊಪ್ಪು ತೊಗೊಳ್ತೀರಲ್ಲ, ಅಲ್ಲೇ ನಮಗೂ 50 ರೂಪಾಯಿಗೆ ಸೊಪ್ಪು ಬೇಕು ಅಂತಂದರು. ಯಾಕೆಂದರೆ ಆ ಸೊಪ್ಪನ್ನ ಅವರು ಟೇಸ್ಟ್ ಮಾಡಿದರು, ಅವ್ರಿಗೂ ಇಷ್ಟ ಆಗಿ ಬೇಕು ಅಂದಿದ್ದಕ್ಕೆ ರಿಟರ್ನ್ ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅವ್ರ ಹತ್ರ, ಇನ್ನೊಂದು 50 ರೂಪಾಯಿಗೆ ಅವ್ರಿಗೆ ಸೊಪ್ಪು ತೊಗೊಳ್ಳೋಣ ಅಂತ. ಅಷ್ಟೊತ್ತಿಗೆ ನೋಡಿ ಎಷ್ಟು ಜನ ಲೇಡೀಸ್ ಬಂದಿದ್ದಾರೆ ಆಲ್ರೆಡಿ, ಅದು ಆಂಟಿದಿರಿಗೆ. ಅದು ಇನ್ನೊಂದು ಏನಂತಂದರೆ, ನಮ್ಮಂಥವ್ರಿಗೆ ನಮಗಿನ್ನೂ ಚಿಕ್ಕ ಏಜ್, ನಮ್ಗಷ್ಟು ಗೊತ್ತಾಗಲ್ಲ ಸೊಪ್ಪಿನ ಬಗ್ಗೆ ಎಲ್ಲ. ಇಲ್ಲಿ ಏನು ನಿಂತ್ಕೊಂಡಿದ್ದಾರಲ್ಲ ಒಂದು 2-3 ಜನ ಆಂಟಿದಿರು, ಆ ಆಂಟಿದಿರಿಗೆ ಆ ಸೊಪ್ಪಿನ ಬಗ್ಗೆ ಏನು ಅಂತ ಅವ್ರಿಗೆ ಗೊತ್ತು, ಯಾಕೆಂದರೆ ವಯಸ್ಸಾಗಿದೆಯಲ್ಲ. ಅಂಕಲ್, ನೀವು ಎಲ್ಲಿನ ತೊಗೊಂಬರೋದು ಸೊಪ್ಪು? ಯಾವರು? ಚೆನ್ನಾಗಿದೆ ಸೊಪ್ಪು ಮಾತ್ರ. ಬೆಳ್ದಿರೋದ ಇದು? ಮೊನ್ನೆ ಬಂದಾಗ ಬೇಗ ಖಾಲಿ ಆಗ್ಬಿಟ್ಟಿತ್ತು ನಿಮ್ಮ ಹತ್ರ. ಹಾಂ, 5 ಗಂಟೆ 5 ವರ್ಷಕ್ಕೆಲ್ಲ ಸೊಪ್ಪೆ ಖಾಲಿ ಆಗಿತ್ತಲ್ಲ, ಅದಕ್ಕೆ ಇವತ್ತು ಸೊಪ್ಪು ತಗೊಳ್ಳೋಕ್ಕೋಸ್ಕರನೇ ಬೇಗ ಬಂದಿದ್ವಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಸುಂಕದಕಟ್ಟೆಯಲ್ಲಿ ಇಷ್ಟೆಲ್ಲ ಸಿಗುತ್ತೆ ಫ್ರೆಶ್ ಆಗಿ ಅಂತ ನಾನು ನಿಮ್ಗೇನು ಹೇಳ್ತಿದ್ದೀನಲ್ಲ, ನನಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಕಡೆಯಿಂದ. ನನ್ನ ಫ್ರೆಂಡ್ ಹೆಸರು ಬಂದು ಶ್ವೇತಾ ಅಂತ. ಅವರು ನಮಗೆ ಸುಂಕದಕಟ್ಟೆಯಲ್ಲಿ ಹೂವು ಆಗಿರ್ಬೋದು, ಸೊಪ್ಪು, ತರಕಾರಿ ಎಲ್ಲನೂ ಫ್ರೆಶ್ಶಾಗಿ ಸಿಗುತ್ತೆ ಅಂತ ಅವರೇ ನನ್ನ ಫಸ್ಟ್ ಕರ್ಕೊಂಡು ಬಂದಿದ್ದು. ಇವಾಗ ನೋಡಿ, ಅದನ್ನೇ ಒಂದು ನಾನು ಇಷ್ಟ ಆಗಿ ಅದನ್ನೇ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ಕೊಂಡು ಹೋಗಿದ್ದಕ್ಕೆ. ರೆಗ್ಯುಲರಾಗಿ ನೋಡಿ ಇವ್ರ ಹತ್ರನೇ ನಾವು ಮಲ್ಲಿಗೆ ಹೂವು ತೊಗೊಳ್ಳೋದು. ನನಗೆ 1/4 kg, ನಮ್ಮ ಅಕ್ಕಂಗೆ 1/4 kg ಹೂವು ಬೇಕಾಗಿತ್ತು. ಇವ್ರ ಹತ್ರ ತೊಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಹೂವು ಇವ್ರ ಹತ್ರ. ಬಿಡಿ ಹೂವು ಏನಕ್ಕೆ ತೊಗೊಳ್ತಾ ಇದ್ದೀವಿ ಅಂತಂದರೆ, ಅಷ್ಟೊಂದು ನಮಗೇನು ಪರ್ಫೆಕ್ಟಾಗಿ ಕಟ್ಟಕ್ಕೆ ಬರಲ್ಲ. ಸೂಜಿಲಿ ಸ್ವಲ್ಪ ಪೋಣಿಸ್ತೀವಿ, ಕೈಯಲ್ಲೂ ಸ್ವಲ್ಪ ಕಟ್ತೀವಿ. ನಾವು ಕಟ್ಟಿರೋದ್ರಲ್ಲಿ ದೇವ್ರಿಗೆ ನಾವು ಮುಡಿಸ್ತೀವಲ್ವ, ಅದರಲ್ಲಿ ಏನೋ ಒಂಥರ ನೋಡೋಕ್ಕೆ ಒಂಥರ ಖುಷಿ. ನಾವು ಕಟ್ಟಿದ್ದೀವಿ ಅನ್ನೋದು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿದ್ಮೇಲೆ ಖುಷಿ ಆಗ್ತಿರತ್ತೆ. ಅದಕ್ಕೋಸ್ಕರ ನಾವು ಬಿಡಿ ಹೂವನ್ನ ತೊಗೊಳ್ತೀವಿ. ಆಮೇಲೆ ಅದು ಅಲ್ಲದೆ ಫ್ರೀಯಾಗಿರ್ತೀವಲ್ವ ಮನೇಲಿ ಮಧ್ಯಾಹ್ನ ಟೈಮು, ಏನು 1-1.5 ಅವರ್ಗೆಲ್ಲ ಈ 1/4 kg ಹೂವು ಕಟ್ಬೋದು. ಅದಕ್ಕೆ ನಾವು ಜಾಸ್ತಿ
ಬರೀ ಮಲ್ಲಿಗೆ ಹೂವು ಬಿಡಿ ಹೂವು ತೊಗೊಳ್ತೀವಿ. ಎಲ್ಲಿರೋದು ನೀವು? ಅಂದ್ರಳ್ಳಿಲ್ಲ. ಇವಾಗ ಇಲ್ಲಿ ಕಾಲೇಜ್ ಹೋಗ್ತಾ ಇದ್ದೀರಾ? ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಯನ ಶುಭ ಡೈರೀಸ್ ಅಂದ್ಬಿಟ್ಟು. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ. ಮಾಡಿದ್ದೀನಿ. ಆ ಹುಡುಗಿರು ಮಾತಾಡ್ಸಿದ್ದು ನೀವು ನೋಡಿದ್ರಲ್ವಾ, ಅವ್ರು ಬಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಂತೆ, ನಮ್ಮ ವ್ಲಾಗ್ನ ಅವ್ರು ನೋಡ್ತಿರ್ತಾರಂತೆ. ಬಂದು ಪಾಪ ನಮ್ಮನ್ನು ರೆಕಗ್ನೈಸ್ ಮಾಡಿಬಿಟ್ಟು ಮಾತಾಡ್ಸಿದ್ರು. ಪಾಪ ಸ್ಟಾರ್ಟಿಂಗಲ್ಲಿ ಅವ್ರು ಇನ್ನೂ ಮಾತಾಡಿದ್ರು. ನಾನು ಅವರು ವೀಡಿಯೋ ಮಾಡ್ತಿದ್ನಲ್ವಾ, ಫೇಸ್ನ ಏನಾರು ತೋರಿಸಿದ್ರೆ ಏನಾರು ಅಂದ್ಕೊಳ್ತಾರೆ ಅಂತ ನಾನು ಸಡನ್ನಾಗಿ ಕಟ್ ಮಾಡಿಬಿಟ್ಟೆ. ಅಷ್ಟೊತ್ತಿಗೆಲ್ಲ ಹೇಳ್ಬಿಟ್ಟಿದ್ರು. ಹೇಳಿದ್ಮೇಲೆ ನಾನು ಲಾಸ್ಟಿಗೆ ಹೇಳಿದೆ, ನಮ್ಮದು ವೀಡಿಯೋ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ಅಂತೆಲ್ಲ ಹೇಳ್ದೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಇದು ನಮ್ಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಮ್ಗೆ ಹೆಂಗೆ ಮಾತಾಡಬೇಕು ಅಂತಲೂ ಪಾಪ ಗೊತ್ತಾಗಲಿಲ್ಲ. ಆ ಹುಡುಗಿರಿಗೆ ಏನಾದರೂ ನಾವೇನಾದ್ರು ಸರಿಯಾಗಿ ಮಾತಾಡ್ಸಿಲ್ಲ ಅಂತಂದರೆ ನಾನು ಸಾರಿ ಕೇಳ್ತೀನಿ. ಆಮೇಲೆ ನಮ್ಮ ಹತ್ರ ಬಂದು ಅವರು ಮಾತಾಡಿದ್ರಲ್ವ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮನ್ನು ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾಳೆ ಗುರುವಾರ ಆಗಿರೋದ್ರಿಂದ ನಮಗೆ ತುಳಸಿ ಬೇಕಾಗಿತ್ತು. ಸೊ ಇವ ಆಂಟಿ ಹತ್ರ ಫ್ರೆಶ್ ಆಗಿತ್ತು ತುಳಸಿ. ಅದಕ್ಕೆ ನಾನು ಮತ್ತು ನಮ್ಮ ಅಕ್ಕಂಗೊಂದು ಮಾರು ನನಗೊಂದು ಮಾರು ತುಳಸಿ ತೊಗೊಂಡು ಇವಾಗ ತರಕಾರಿ ತೊಗೋಬೇಕು. ಅದಕ್ಕೆ ಹೊರಟ್ವಿ. ನಾವು ಬಿಡಿ ಹೂವೆಲ್ಲ ಏನೂ ತೊಗೊಳ್ಳಿಲ್ಲ, ಏಕೆಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಬಿಡಿ ಹೂವು ತೊಗೊಂಡಿದ್ದೋ ಇತ್ತು. ಕಳ್ಸಕ್ಕೊಂದು 5 ವೀಳ್ಯದೆಲೆ ಬೇಕಾಗಿತ್ತು. ನಾನು ಮಾತ್ರ ತೊಗೊಂಡೆ 5 ವೀಳ್ಯದೆಲೆ. ನನಗೊಂದು ಗ್ಲಾಸ್ ಕೊಡಿ. ಇದು ಹೆಸರು ಕಾಳು? ಹಾಂ, ಒಂದೇ ಸಾಕು. ನೋಡಿ, ನೀವು ನೋಡ್ತಾ ಇರ್ಬೋದು, ನಾವು ರೆಗ್ಯುಲರಾಗಿ ಇಲ್ಲೇ ಮೊಳಕೆ ಕಾಳನ್ನ ತೊಗೊಳ್ಳೋದು. ಯಾಕೆಂದರೆ ಇವ್ರು ಮನೆಯಿಂದನೇ ಮೊಳಕೆ ಕಟ್ಟಿಸ್ಕೊಂಡು ಬರ್ತಾರೆ. ಚೆನ್ನಾಗಿರುತ್ತೆ ಸಲಾಡ್ ಮಾಡ್ಕೊಳ್ಳೋಕ್ಕೆ. ನೋಡ್ತಿರ್ಬೋದು, 10 ರೂಪಾಯಿಗೆ ಒಂದು ಗ್ಲಾಸು. ರೆಗ್ಯುಲರ್ ನಾವು ಅವ್ರ ಹತ್ರನೇ ತೊಗೊಳ್ಳೋದು. ನೀವು ಒಂದ್ಸಲ ಬನ್ನಿ, ನಿಮಗೂ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಶುಭಾ, ನಿಮ್ಗೇನು ಅನ್ನಿಸ್ತೆ ಅವರೆಲ್ಲ ಬಂದು ಮಾತಾಡ್ಸಿದ್ರಲ್ಲ ಹುಡುಗಿರು? ಅಕ್ಕ ಅಕ್ಕ ಅಂತ ಇದ್ರಾ? ಯಾರು ಇವರು, ನಾವೆಲ್ಲರೂ ನೋಡಿರೋರ ಏನು ಅಂತ ನಾನು ಸುಮ್ಮನೆ ಆದೆ. ಯಾರು ಅಂತ ಅಂದೆ. ನೀವು ಯೂಟ್ಯೂಬ್ ಬ್ಲಾಗರ್ ಅಲ್ವಾ ಅಂತ ಅಂದರು. ಅದಕ್ಕೆ ಹೌದಪ್ಪ ಅಂತ ಅಂದೆ. ಅಕ್ಕ, ನಾವು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿದ್ದೀವಿ, ನಾವು ನಿಮ್ಮದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ಅಕ್ಕ, ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಕೆ ಬಂದ್ವಿ ಅಂದ್ರ. ನನಗೆ ಖುಷಿ ಆಗೋಯ್ತು. ನಾನು ಆಚೆ ಜನ ನಮ್ಮನ್ನು ಇವಾಗ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ ಒಂದು ಕಡೆ ಖುಷಿ ಆಯಿತು. ಒಂದು ಕಡೆ ಫಸ್ಟ್ ಟೈಮ್ ಅಲ್ವಾ, ಅವ್ರ ಹತ್ರ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಕ್ಯಾರೆಟ್ ನೋಡಿ ಎಷ್ಟು ಫ್ರೆಶ್ ಆಗಿದೆ, ಚಿಕ್ಕದಿದೆ, ನಮ್ಗೆ ತುಂಬ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ ಕ್ಯಾರೆಟ್ ಇಲ್ಲಿ. ನನಗೆ ಸಂಪಿಗೆ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೆ ಸಂಪಿಗೆ ಹೂವು ತೊಗೊಳ್ಳೋಣ ಅಂತ ಬಂದು, ಇಷ್ಟು ಸುತ್ತ ಈ ಸರೌಂಡಿಂಗು, ಸುಂಕದಕಟ್ಟೆ ಸರೌಂಡಿಂಗ್ ಏನು ಹೂವು ಇಟ್ಕೊಂಡಿದ್ದಾರಲ್ವ, ಎಲ್ಲೂ ಸಂಪಿಗೆ ಹೂವು ಯಾರ ಹತ್ರನೂ ಸಿಗಲ್ಲ. ಇವರೊಬ್ಬರ ಹತ್ರ ಮಾತ್ರ ಸಂಪಿಗೆ ಹೂವು ಸಿಗುತ್ತೆ. ಇದು ನೋಡಿ, ಒಂದು ಕವರ್ಗೆ 10 ರೂಪಾಯಿ. ಆ ಒಂದು ಕವರ್ ಒಳಗಡೆ 6 ಇರುತ್ತೆ, 6 ಹೂವು ಇರುತ್ತೆ. ಸಂಪಿಗೆ ಹೂವು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಫೈನಲಿ ನಾವೆಲ್ಲ ತೊಗೊಂಡಿದ್ದು ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ನಾವು ಬರಬೇಕಾದ್ರೆ ಕಮ್ಮಿ ಜನ ಇದ್ದರು, ಅಷ್ಟೊಂದೇನು ಜನ ಇರಲಿಲ್ಲ. ಹೋಗ್ಬೇಕಾದ್ರೆ ನೋಡಿ ಎಷ್ಟೊಂದು ಜನ ಆಗಿದ್ದಾರೆ. ನಾವು ಇನ್ನೂ ಬಂದು ಒಂದು 1/2 hour ಆಯಿತು ಅಷ್ಟೇನೇ. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಆಗಿದ್ದಾರೆ ಅಂತ. ನಾನು ಮನೆಗೆ ಹೋಗ್ಬಿಟ್ಟು ಏನೇನೆಲ್ಲ ತೊಗೊಂಡ್ವಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ತಾನೇ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಇವಾಗ ಅವಳೇನು ತೊಗೊಂಡ್ಲು, ನಾನೇನು ತೊಗೊಂಡಿದ್ದೀನಿ ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಇವಾಗ ತೋರಿಸ್ತೀವಿ. ಇವಾಗ ಒಂದೊಂದೇ ಹೇಳ್ತೀನಿ ಏನೇನು ತೊಗೊಂಡು ಅಂತ. ಇದು 2 ಕವರಲ್ಲಿ ತುಳಸಿ ತೊಗೊಂಡು ಒಂದೊಂದು ಮಾರು. ಇದು ಅವಳಿಗೊಂದು ಮಾರು, ನನಗೊಂದು ಮಾರು ತುಳಸಿ ತೊಗೊಂಡು. ನಾಳೆ ಗುರುವಾರ ಇರೋದ್ರಿಂದ ತುಳಸಿ ನಮಗೆ ಬೇಕಾಗಿತ್ತು. ಆಮೇಲೆ ಇಲ್ಲಿ ನಾನು ಅವಳೇನು ತೊಗೊಳ್ಳಿಲ್ಲ ಎಲೆ, ನಾನು ಮಾತ್ರ ತೊಗೊಂಡೆ ಕಳ್ಸಕ್ಕೆ 5 ಎಲೆ ಬೇಕು ಅಂತ. ಇದೆಷ್ಟಾಯ್ತೆ ತುಳಸಿ ಮಾರು? ಮಾರು 100 ರೂಪಾಯಿ. ಮಾರು 100 ರೂಪಾಯಿ. ಇದು ಬಂದು 10 ರೂಪಾಯಿ. 10 ರೂಪಾಯಿ ವೀಳ್ಯದೆಲೆ. ಇದು ಸಂಪಿಗೆ ಹೂವು 5 ಕವರ್ ತಗೊಂಡಿದೀವಿ. ಒಂದ್ರಲ್ಲಿ ಆಲ್ಮೋಸ್ಟ್ ಒಂದು 6-7 ಇರುತ್ತೆ. 6-7 ಅಂತೂ ಇರುತ್ತೆ. 10 ರೂಪಾಯಿ 1 ಕವರು, 5 ಕವರ್ ತಗೊಂಡಿದೀವಿ, ಅಂದ್ರೆ 50 ರೂಪಾಯಿ. 3 ಇವಳಿಗೆ, 3 ನನ್ಗೆ ಯಾಕೆ ಅಂದ್ರೆ ನಮ್ಮ ಮನೇಲಿ ಫೋಟೋ ಜಾಸ್ತಿ ಇದೆ, ಹಂಗಾಗಿ ಒಂದ್ ದೇವ್ರಿಗೆ ಇಟ್ಟು ಒಂದ್ ದೇವ್ರಿಗೆ ಇಡಕ್ಕಾಗಲ್ವಲ್ಲ, ಹಂಗೆ ಭೇದ ಭಾವ ಮಾಡ್ಬಾರ್ದಲ್ಲ.
ಅದಕ್ಕೆ ನಾನು 3 ತಗೊಂಡಿದ್ದೀನಿ, ಅವಳು 2 ತಗೊಂಡಿದ್ದಾಳೆ. ಇನ್ನು ಸೌತೆಕಾಯಿ ಅವಳಿಗೆನೆ, ನಮ್ಮ ಮನೇಲಿ ನನಗೆ ಸೌತೆಕಾಯಿ ಇತ್ತು. ಇದು ಬಂದು 10 ರೂಪಾಯಿ ಒಂದು ಸಂಪಿಗೆ ಹೂವು, 10 ರೂಪಾಯಿ ಒಂದು. ಇದು 20 ರೂಪಾಯಿ ಆಯ್ತು ಇದಕ್ಕೆ ಸೌತೆಕಾಯಿಗೆ. ಇನ್ನ 2 ಕುಚ್ಚು ಅಂದ್ರೆ 2 ಮಲ್ಲಿಗೆ ಹೂವು ತಗೊಂಡಿದೀವಿ ಕವರು. ಇದು 1/4 kg, 1/4 kgಗೆ 80 ರೂಪಾಯಿ. 1/4 kgಗೆ 80 ರೂಪಾಯಿ. ಇಷ್ಟು ಸೊಪ್ಪು ಅಂದ್ಬಿಟ್ಟು ಇದ್ರಲ್ಲಿ ಎಷ್ಟೊಂದಿದೆ, ಅಮ್ಕಿ ಹಾಕಿದ್ದಾರೆ. ಇದು 50 ರುಪೀಸ್ಗೆ. ಇಲ್ಲಿ ಯಾರಿಗೂ ಬೇಕು ಅಂದಿದ್ದಕ್ಕೆ ಅವ್ರಿಗೋಸ್ಕರ ತಂದಿದ್ದು. ಆದ್ರೆ ಈ ಸೊಪ್ಪು ಅವರೇ ಬೆಳೆದು, ನೀವೇ ನೋಡಿದ್ರಲ್ಲ ಅಲ್ಲಿ, ಅವರೇ ಬೆಳೆದು ತಂದು ಮಾರೋದ್ರಿಂದ ತುಂಬಾ ಫ್ರೆಶ್ ಆಗೈತೆ ಸೊಪ್ಪು. ಬರೀ 10 ರೂಪಾಯಿಗೆ ತಗೊಂಡೆ, ಯಾಕೆಂದ್ರೆ ಸಾಕು, ನನಗೆ 10 ರೂಪಾಯಿಗೆ ಸಾಕು ಅನ್ನಿಸ್ತು. ನಾನು 10 ರೂಪಾಯಿಗೆ ತಗೊಂಡು, ಇದೇನಿಲ್ಲ ಅಂದ್ರೂ 2 ಟೈಮ್ ಆಗುತ್ತೆ. ಇದೇ 2 ಟೈಮ್ ಆಗುತ್ತೆ. ಇನ್ನ ಹೆಸರು ಕಾಳು ಮೊಳಕೆ ಕಟ್ಸಿರೋದು, ಆವಾಗ್ಲೇ ನೀವು ನೋಡ್ದಂಗೆ ಅವರು ಒಂದು ಅಣ್ಣ ಮಾರ್ತಾ ಇದ್ರಲ್ವಾ, ಅವರು ಲೋಡದಲ್ಲಿ ಮೊಳಕೆ ಕಾಳನ್ನ ಕೊಡ್ತಾರೆ. ಅದು ಅವರೇ ಮನೆಯಲ್ಲಿ ಮೊಳಕೆ ಕಟ್ಸಿರ್ತಾರೆ. ಇದಕ್ಕೆ 10 ರೂಪಾಯಿ, ಇದಕ್ಕೆ 20 ರೂಪಾಯಿ. ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಪ್ಯಾಕೆಟ್ ಅಲ್ಲಿ ನಾವೆಲ್ಲ ತರಕಾರಿ ಅಂಗಡಿಲೆಲ್ಲ ತಗೊಳ್ತೀವಲ್ವಾ, ಇಷ್ಟು ಫ್ರೆಶು ಇರಲ್ಲ. ಆಮೇಲೆ ಇಷ್ಟೊಂದು ಕ್ವಾಂಟಿಟಿನೂ ಇಷ್ಟಿರಲ್ಲ. ನೀವು ಆ ವಿಡಿಯೋದಲ್ಲಿ ನೋಡೋದಲ್ಲ, ಮೊಳಕೆ ಕಾಳು ಬೇರೆಯವರು ಇಟ್ಕೊಂಡಿದ್ರು, ಬಟ್ ಅವ್ರ ಹತ್ರ ಫ್ರೆಶ್ ಆಗಿರಲ್ಲ. ನಾನು ಏನ್ ತೋರ್ಸುದ್ನಲ್ಲ ವಿಡಿಯೋದಲ್ಲಿ, ಅವರು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಾವು ರೆಗ್ಯುಲರ್ ಅವ್ರ ಹತ್ರನೇ ತಗೊಳ್ಳೋದು. ಇದು ನೋಡಿ ಕ್ಯಾರೆಟ್, ಅಂದ್ರೆ ಅಲ್ಲಿ ಗುಡ್ಡೆ ತಗೊಳ್ಳೋವಾಗ ನೀವು ನೋಡಿದ್ರಲ್ವಾ, ಅದೇ ಕ್ಯಾರೆಟ್ ನಯನ ತಗೊಂಡಿರೋದು. ಇಷ್ಟು ಬಂದಿದೆ ನೋಡಿ, 10 ರೂಪಾಯಿಗೆ ಇಷ್ಟು ಬಂದಿದೆ. ಗುಡ್ಡೆ, ಇದು ಗುಡ್ಡೆ ಲೆಕ್ಕ 10 ರೂಪಾಯಿಗೆ. ಬಟ್ ಆಮೇಲೆ ಇನ್ನೊಂದೇನು ಅಂತಂದ್ರೆ, ಗುಡ್ಡೆ ಅಂತ ಅಂದಿದ ತಕ್ಷಣಕ್ಕೇನೆ ಎಲ್ಲಾರು ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ, ಅದು ಇದು ಅಂತ ಅನ್ಕೊಳ್ತಾರೆ. ಬಟ್ ಇಲ್ಲಿ ದುಡ್ಡು ಕಮ್ಮಿ, ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಅಲ್ಲಿಗೆ ಹೋಗೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾವ್ ಅಲ್ಲಿ ಹೋಗಿ ತರ್ತಾ ಇದೀವಿ, ಇಷ್ಟು ಕಮ್ಮಿಗೆ ತರ್ತಾ ಇದೀವಿ ಅಂತ ಅಂದ್ರೆ, ಎಲ್ಲೂ ತಗೊಳಕ್ ಆಪ್ಷನ್ ಇಲ್ದೆ ದುಡ್ಡು ಕಮ್ಮಿ ಅನ್ಬಿಟ್ಟು ಹುಡಿಕೊಂಡು ಹೋಗಿ ತಗೊಳ್ತಾರಂತದಲ್ಲ. ಅಲ್ಲಿ ತಗೊಳ್ಳೋ ಒಂದು ಪ್ರತಿಯೊಂದು ಐಟಮ್ಸ್ನು ಫ್ರೆಶ್ ಆಗಿದೆ. ಮೇನ್ ಅದು ನಾವು ಹೋಗೋದ್ ಉದ್ದೇಶ ಅಲ್ಲಿ ಏನಕ್ಕೆ ಅಂದ್ರೆ, ಇಲ್ಲಿ ನಮ್ಮ ಮನೆ ಸುತ್ತಾನೆ ಎಷ್ಟೊಂದು ಗ್ರೀನ್ ಹೌಸ್, ತರಕಾರಿ ಅಂಗಡಿಗಳು ತುಂಬಾ ದೊಡ್ಡ ದೊಡ್ಡದೇ ಇದೆ. ಬಟ್ ಏನಂತಂದ್ರೆ, ಅಲ್ಲಿ ಹೋದ್ರೆ ಊರ್ಗಳಲ್ಲಿ ನಾವು ಸಂತೆಗೆ ಹೋಗ್ತೀವಲ್ವಾ, ಸಂತೆಗೆ ಹೋದಾಗ ಏನ್ ಫೀಲ್ ಆಗುತ್ತೋ ಅದೇ ತರನೇ ಸೇಮ್ ಅಲ್ಲೂ ಫೀಲ್ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಬ್ಯಾಗ್ಗಳನ್ನ ಇಟ್ಕೊಂಡು ಈ ತರ ಗುಡ್ಡೆ ತರ ಕಮ್ಮಿ ಇದ್ರಲ್ಲಿ, ಯಾಕೆಂದ್ರೆ ಅಲ್ಲೆಲ್ಲ ಸ್ವಲ್ಪ ಗಾರ್ಮೆಂಟ್ಸ್ಗೆ ಹೋಗೋರು, ಮಿಡಲ್ ಕ್ಲಾಸ್ಗೆ ನಮ್ಮಂತವ್ರಿಗೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಮ್ಗೆ. ಯಾಕೆಂದ್ರೆ ನಮ್ಗೆ ದುಡ್ಡುನು ಕಮ್ಮಿ, ಫ್ರೆಶ್ ಆಗು ಸಿಗುತ್ತೆ, ಮೈಂಡು ಒಂದು ಫ್ರೆಶ್ ಆಗುತ್ತೆ. ಅಷ್ಟೊಂದ್ ಜನ ಆಕ್ಟಿವ್ ಇರೋದನ್ನ ನೋಡಿ ಮತ್ತೆ ಯಾಕೆ ಅಲ್ಲಿಗೆ ಹೋಗ್ಬಾರ್ದು, ಏನೊಂದ್ 5 ನಿಮಿಷ ಆಗುತ್ತೆ. ಇದು ಬಂದು ಅಡ್ರೆಸ್ ಎಲ್ಲಿ ಅಂತಂದ್ರೆ, ಸುಂಕದಕಟ್ಟೆ ನಿಯರ್. ಸುಂಕದಕಟ್ಟೆನೆ. ಅಲ್ಲಿ ಸುಂಕದಕಟ್ಟೆ ಹೂವಿನ ಮಾರ್ಕೆಟ್, ತರಕಾರಿ ಮಾರ್ಕೆಟ್ ಅಂದ್ರೆ ಯಾರ್ ಬೇಕಾದ್ರು ಹೇಳ್ತಾರೆ. ನೀವು ಒಂದ್ಸಲ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ, ಎಲ್ಲರೂ ಅಲ್ಲೇ ಹೋಗಿ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.